Materials for engineering ನಲ್ಲಿ ಯೂನಿಟ್ ನಂಬರ್ 4. ಯೂನಿಟ್ ನಂಬರ್ 4 ಹೆಸರು ನಾನ್ ಮೆಟಾಲಿಕ್ ಅಂಡ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಅಂದ್ರೆ ಇಲ್ಲಿ ನಾವು ಮೆಟಲ್ಸ್ ಎಲ್ಲ ಸ್ಟಡಿ ಮಾಡ್ತಿರೋದು. ಇಟ್ ಈಸ್ ಎ ನಾನ್ ಮೆಟಾಲಿಕ್. ಮತ್ತೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂದ್ರೆ ಇಟ್ ಈಸ್ ಎ ಸ್ಮಾರ್ಟ್ ಮೆಟೀರಿಯಲ್ಸ್ ಸ್ಟಡಿ ಮಾಡ್ತಿದ್ದೀವಿ. ಟೋಟಲಿ ಈ ಒಂದು ಚಾಪ್ಟರ್ ಇಂದ 40 ಮಾರ್ಕ್ಸ್ ಬರುತ್ತೆ ಕ್ವೆಶ್ಚನ್ ಪೇಪರ್ ಅಲ್ಲಿ. ನೀವು ಸೆಕ್ಷನ್ 3 ನಲ್ಲಿ ಕ್ವೆಶ್ಚನ್ ನಂಬರ್ 5 ರಲ್ಲಿ ಅರ್ಧ ಬರುತ್ತೆ, ಅಂದ್ರೆ 10 ಮಾರ್ಕ್ಸ್ ಬರುತ್ತೆ. ಕ್ವೆಶ್ಚನ್ ನಂಬರ್ 6 ಅಂತಂದ್ರೆ ಸೆಕ್ಷನ್ 3 ಅಲ್ಲಿ 2 ಕ್ವೆಶ್ಚನ್ ಬರುತ್ತೆ, ಅಂದ್ರೆ 20 ಮಾರ್ಕ್ಸ್ ಇರುತ್ತದೆ. ಕ್ವೆಶ್ಚನ್ 7 ಅಲ್ಲಿ ಸೆಕ್ಷನ್ 4 ಅಲ್ಲಿ ಒಂದು ಕ್ವೆಶ್ಚನ್ ಇರ್ತದೆ, ದಟ್ ಈಸ್ ಫಾರ್ 10 ಮಾರ್ಕ್ಸ್. ಟೋಟಲಿ ಇಟ್ ಈಸ್ ಫಾರ್ 40 ಮಾರ್ಕ್ಸ್. So first question is compare the thermosetting and thermoplastic. Thermoplastic ಅಂದ್ರೆ ಏನು, thermosetting ಅಂದ್ರೆ ಏನು? Thermoplastic is linear polymer. Thermosetting is a linked polymer. Thermoplastic, it is a soft and flexible. Setting is nothing but as hard and brittle. Here polymerization can be done by addition. In thermosetting, polymerization can be done by condensation. In thermoplastic, molecular weight is low. Here molecular weight is high. Plastic is not a fireproof. Thermosetting is a fireproof. Plastic can be reused. Thermosetting can't be reused. There is no chemical change in molding, but thermosetting chemical change can be done. It can be done soften again and again. Thermosetting can't be done soften again and again. It affects by the solvents. It affects by the solvents. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಕ್ವೆಶ್ಚನ್ ಪೇಪರ್ ಅಲ್ಲಿ ಡಿಫಾಲ್ಟ್ ಈ ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾನು 9 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ನೀವು ಮಿನಿಮಮ್ 6 ಪಾಯಿಂಟ್ಸ್ ನೀವು ಮೆಮೊರೈಸ್ ಮಾಡ್ಕೊಂಡ್ರು ಸಾಕು. ಸೊ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಈಸ್ ಡಿಫ್ರೆನ್ಶಿಯೇಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು? ಮೆಟಲ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇಟ್ ಈಸ್ ಅ ಸಾಲಿಡ್ ಇನ್ ನೇಚರ್. ನಾನ್ ಮೆಟಲ್, ಇಟ್ ಈಸ್ ಸಾಲಿಡ್ ಆರ್ ಲಿಕ್ವಿಡ್. Metals are ductile and malleable. Non-metals, it is non-ductile and non-malleable. Metals sound produce ಮಾಡುತ್ತೆ, non-metals sound produce ಮಾಡಲ್ಲ. ಮೆಟಲ್ ಶೈನಿಂಗ್ ಇರುತ್ತೆ, ಅಂದ್ರೆ ಲಸ್ಟರ್ ಇರುತ್ತೆ. ನಾನ್-ಮೆಟಲ್ ಶೈನಿಂಗ್ ಇರೋದಿಲ್ಲ. ಮೆಟಲ್ಸ್ ನ ಕರಗಿಸಬೇಕಾದಾಗ ಹೈ ಮೆಲ್ಟಿಂಗ್ ಪಾಯಿಂಟ್ ಬೇಕು, ನಾನ್-ಮೆಟಲ್ಸ್ ಗೆ ಲೋ ಮೆಲ್ಟಿಂಗ್ ಪಾಯಿಂಟ್. Metals are good conductor of heat and electricity. Non-metals are bad conductor of heat and electricity. Metals weight ಇರೋದ್ರಿಂದ it is high density. Non-metals low density. Metals ಏನಾಗುತ್ತೆ, ಆಚೆ ಕಡೆ ಎನ್ವಿರಾನ್ಮೆಂಟ್ ಅಲ್ಲಿ ಇಟ್ಟಾಗ ರಿಯಾಕ್ಷನ್ ಆಗುತ್ತೆ, ನಾನ್-ಮೆಟಲ್ಸ್ ರಿಯಾಕ್ಟ್ ಆಗಲ್ಲ. ಮೆಟಲ್ಸ್ ಅಲ್ಲಿ ಅಯಾನಿಕ್ ಬಾಂಡ್ಸ್ ಇರುತ್ತೆ, ನಾನ್-ಮೆಟಲ್ಸ್ ಅಲ್ಲಿ ಕೋವಲೆಂಟ್ ಬಾಂಡ್ಸ್ ಇರುತ್ತೆ. ಮೆಟಲ್ಸ್ ಗೆ ಎಕ್ಸಾಂಪಲ್ ಇಸ್ ಐರನ್, ಅಲ್ಯೂಮಿನಿಯಂ, ಕಾಪರ್, ಬ್ರಾಸ್, ಸ್ಟೀಲ್. ನಾನ್-ಮೆಟಲ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಗ್ಲಾಸ್, PVC, ಥರ್ಮೋಪ್ಲಾಸ್ಟಿಕ್, ಕಾಂಪೋಸಿಟ್ ಎಕ್ಸೆಟ್ರಾ. ಸೊ ಇಲ್ಲಿ ಕೂಡ ಅಷ್ಟೇ 10 ಡಿಫರೆನ್ಸಸ್ ಇದೆ. ಯು ಕ್ಯಾನ್ ರಿಮೆಂಬರ್ ಎನಿ 6 ಡಿಫರೆನ್ಸಸ್. ಯು ಕ್ಯಾನ್ ರೈಟ್ ಇನ್ ಎಕ್ಸಾಮ್. ವೆರಿ ಈಸಿ ಕಾನ್ಸೆಪ್ಟ್, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. Next important question is explain composite materials with its properties and application. Composite materials ಅಂದ್ರೆ ಏನು, ಅದರ ಒಂದು ಪ್ರಾಪರ್ಟೀಸ್ ಅಂದ್ರೆ ಗುಣಗಳೇನು, ಮತ್ತೆ ಅದನ್ನ ಎಲ್ಲೆಲ್ಲಿ ಬಳಸ್ತೀವಿ. ಸೊ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಕ್ವೆಶ್ಚನ್ ಅನ್ನ ಈ ರೀತಿ ಕೇಳಿದ್ದಾರೆ. ಏನು ಅಂತ ಕ್ವೆಶ್ಚನ್ ನೋಡಿ. The wings of aircraft is made up of composite material. ವೈ ಅಂತ ಕೇಳಿದ್ದಾರೆ. ಸೊ ಅರ್ಥ ಇಷ್ಟೇ. ಸೊ ಏರ್ಕ್ರಾಫ್ಟ್ ವಿಂಗ್ಸ್ ನ ಡಿಸೈನ್ ಮಾಡುವಾಗ ಕಾಂಪೋಸಿಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ದ ಸೇಮ್ ಆನ್ಸರ್ ಫಾರ್ ದ ಬೋತ್. ಕಾಂಪೋಸಿಟ್ ಮೆಟೀರಿಯಲ್ ಅಂತಂದ್ರೆ ಇದರಲ್ಲಿ ಕಾಂಬಿನೇಷನ್ ಆಫ್ 2 or more ಮೆಟೀರಿಯಲ್ಸ್, ಎರಡಕ್ಕಿಂತ ಜಾಸ್ತಿ ವಸ್ತುಗಳನ್ನ ಮಿಕ್ಸ್ ಮಾಡಿ ಒಂದು ಹೊಸ ವಸ್ತುವನ್ನು ತಯಾರು ಮಾಡೋದ್ರಿಂದ ವಿತ್ ಗುಡ್ ಪ್ರಾಪರ್ಟೀಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್, ಅದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ಮೆಟೀರಿಯಲ್ ಅಂತ ಕರಿತೀವಿ. ಇದರಲ್ಲಿ ದೇರ್ ಆರ್ 2 types of composite materials. One is natural material, example is wood. Next is artificial composite. ಅದರಲ್ಲಿ fiber reinforced, structural, metal matrix. Example is panels. ಅಂದ್ರೆ ಯಾವುದೇ ಒಂದು ಪ್ಯಾನಲ್ಸ್, ಸಿಮೆಂಟ್, ಕಾಂಕ್ರೀಟ್, ಪ್ಲೇವುಡ್, ಇವನ್ನೆಲ್ಲ
ನಾವು ಆರ್ಟಿಫಿಷಿಯಲ್ ಆಗಿ ತಯಾರಿಸ್ತೀವಿ. ನ್ಯಾಚುರಲ್ ಆಗಿ ತಯಾರಿಸಿರುವಂತ ಕಾಂಪೋಸಿಟ್ ಇಸ್ ಓನ್ಲಿ ವುಡ್. ಪ್ರಾಪರ್ಟೀಸ್ ಆಫ್ ಕಾಂಪೋಸಿಟ್. ಕಾಂಪೋಸಿಟಿನಲ್ಲಿರುವ ಗುಣಗಳು ಏನು? ಕಾಂಪೋಸಿಟ್ ಅಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಡ್ಯೂರಬಿಲಿಟಿ ಲೈಫ್ ಜಾಸ್ತಿ ಇರುತ್ತೆ, ಸ್ಟಿಫ್ ಆಗಿರುತ್ತೆ, ಮತ್ತೆ ಡ್ಯಾಂಪಿಂಗ್ ಪ್ರಾಪರ್ಟೀಸ್ ಅಂತಂದ್ರೆ ಯಾವುದೇ ಒಂದು ವೈಬ್ರೇಷನ್ಸ್ ಇದ್ರೂ ಆ ಒಂದು ಪ್ರಾಪರ್ಟೀಸ್ ನ ವಿತ್ಸ್ಟ್ಯಾಂಡ್ ಮಾಡ್ಕೊಳತ್ತೆ. ಗುಡ್ ರೆಸಿಸ್ಟೆನ್ಸ್ ಫಾರ್ ಕರೋಷನ್, ತುಕ್ಕು ಹಿಡಿಯೋದಿಲ್ಲ ಅಂದ್ರೆ ರೆಸಿಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ದ ವೇರ್ ಇಂಪ್ಯಾಕ್ಟ್ ಫಾರ್ ಫೈರ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಸವಿಯೋದು ಇಲ್ಲ, ಹಾಗೆ ಫೈರ್ ರೆಸಿಸ್ಟೆನ್ಸ್ ವಿತ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಹೀಟ್ ವಿತ್ಸ್ಟ್ಯಾಂಡ್ ಆಗುತ್ತೆ ಅಂತ. ಕಂಪ್ರೆಸಿವ್ ಸ್ಟ್ರೆಂತ್ ಹೈ ಇದೆ, ಥರ್ಮಲ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಕಮ್ಮಿ ಇದೆ, ಅಪಿಯರೆನ್ಸ್ ವೈಸ್ ಚೆನ್ನಾಗಿದೆ, ಗುಡ್ ರೆಸಿಸ್ಟೆನ್ಸ್ ಆಫ್ ವೇರ್ ಅಂಡ್ ಟೇರ್, ರೆಸಿಸ್ಟೆನ್ಸ್ ಟು ದಿ ಮಾಯಿಶ್ಚರ್ ಅಂದ್ರೆ ತೇವಾಂಶ ಬಿದ್ದಾಗ ಏನಾಗಿರುತ್ತೆ ಅಲ್ಲಿ ಏನೇ ಒಂದು ತುಕ್ಕು ಹಿಡಿಯೋದು ಇಲ್ಲ ಅಂತಂದ್ರೆ ಅದು ಹಾಳಾಗುವಂತದ್ದನ್ನ ತಡೆಗಟ್ಟುವಂತ ಶಕ್ತಿ ಇದರಲ್ಲಿರುತ್ತೆ. ಲೆಸ್ ಲಯಬಿಲಿಟಿ ಟು ವ್ರಾಪ್ ಅಂದ್ರೆ ಅದನ್ನ ಸುತ್ತೋದಕ್ಕೆ ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಲ್ಲಿ 12 ಪಾಯಿಂಟ್ಸ್ ಇದೆ. ಯು ಕ್ಯಾನ್ ರೈಟ್ ಎನಿ 6 ಪಾಯಿಂಟ್ಸ್ ವಿಚ್ ವೆರಿ ಈಸಿ ಫಾರ್ ಯು ಫಾರ್ ರಿಮೆಂಬರಿಂಗ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕಾಂಪೋಸಿಟ್. ಕಾಂಪೋಸಿಟ್ಸ್ ನ ಎಲ್ಲಿ ಯೂಸ್ ಮಾಡಿದ್ದಾರೆ? ಫಸ್ಟ್ ಇಸ್ ಆಟೋಮೊಬೈಲ್ ಟೈರ್ಸ್. ಎಲ್ಲರಿಗೂ ಗೊತ್ತಿದೆ ಟ್ಯೂಬ್ಲೆಸ್ ಟೈರ್ಸ್ ಅಂತ. ಟ್ಯೂಬ್ ಇರುವಂತ ಟೈರ್ ಅಲ್ಲಿ ಜಸ್ಟ್ ರಬ್ಬರ್ ಮೆಟೀರಿಯಲ್ ಇತ್ತು. ಟ್ಯೂಬ್ಲೆಸ್ ಟೈರ್ಸ್ ನ ನೀವು ಕಟ್ ಮಾಡಿ ನೋಡಿದಾಗ ಅದರಲ್ಲಿ ನಿಮಗೆ ಲೆದರ್, ಥ್ರೆಡ್, ಪ್ಲಾಸ್ಟಿಕ್, ರಬ್ಬರ್ ಮೆಟೀರಿಯಲ್ ಎಲ್ಲ ಮಿಕ್ಸ್ಚರ್ ಕಾಣಿಸುತ್ತೆ. So it is also called as composite. Next, the filament of rocket casting or filament wounded with the high pressure hoses. High pressure hoses ಅಂತಂದ್ರೆ ದೊಡ್ಡ ಪೈಪ್ಸ್ ಇರುತ್ತೆ, ಹೋಸಸ್ ಇರುತ್ತೆ. ಅಲ್ಲೆಲ್ಲ ಕೂಡ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ನೀವು ಗೀಸರ್ ಪೈಪ್ಸ್ ನ ನೋಡಬಹುದು, ಬಿಸಿ ಬಿಸಿ ನೀರ್ನ ಬರುತ್ತೆ, ಬಟ್ ಆದ್ರೆ ಇಟ್ ಈಸ್ ಎ ಹೈ ಪ್ರೆಷರ್ ಹೋಸಸ್ ಬಿಕಾಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ಆ ಒಂದು ಪ್ರೆಷರ್ ನ ವಿತ್ಸ್ಟ್ಯಾಂಡ್ ಆಗುವಂತದ್ದು ಇಟ್ ಈಸ್ ಎ ಕಾಂಪೋಸಿಟ್ ಮೆಟೀರಿಯಲ್. Next, automobile parts, storage tanks, plastic pipes, interiors of heavy vehicles. ಸೊ ಇವನ್ನೆಲ್ಲ ಕೂಡ ಕಾಂಪೋಸಿಟ್ಸ್ ಅಲ್ಲಿ ಮಾಡ್ತಾರೆ. ಪಾರ್ಕ್ ಬೆಂಚಸ್ ಅಂತ ನೀವು ನೋಡಿವಾಗೆ ಜಸ್ಟ್ ಒಂದು ಸಿಮೆಂಟ್ ಬ್ಲಾಕ್ ಅಥವಾ ಕಲ್ಲಿನಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿತ್ತು. ಈಗೆಲ್ಲ ಪ್ಲಾಸ್ಟಿಕ್ಸ್ ನಲ್ಲಿ ಇರುತ್ತೆ, ಅಂದ್ರೆ ಫೈಬರ್ ಅಂದ್ರೆ ನೀವು ನೋಡಿದ ತಕ್ಷಣ ಇಟ್ ಲುಕ್ ಲೈಕ್ ಎ ಪ್ಲಾಸ್ಟಿಕ್, ಬಟ್ ಇಟ್ ಇಸ್ ನಾಟ್ ಎ ಪ್ಲಾಸ್ಟಿಕ್, ಇಟ್ ಇಸ್ ಎ ಕಾಂಪೋಸಿಟ್. ಏರ್ಕ್ರಾಫ್ಟ್ ವಿಂಗ್ಸ್ ಅಂದ್ರೆ ಏರೋಪ್ಲೇನ್ ಅಲ್ಲಿ 2 ವಿಂಗ್ಸ್ ಏನಿದೆ ಅದನ್ನ ಮಾಡಿರುವಂತದ್ದು ಕಾಂಪೋಸಿಟ್. ಅಂಡ್ ಮಿಲಿಟರಿ ಅಪ್ಲಿಕೇಶನ್ಸ್, ಬಿಕಾಸ್ ಇಟ್ ಇಸ್ ಎ ವೆಯ್ಟ್ಲೆಸ್, ಲೈಟ್ ವೇಟ್ ಇರೋದ್ರಿಂದ ಮಿಲಿಟರಿಯಲ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೋರ್ ಅಪ್ಲಿಕೇಶನ್ಸ್. ಸ್ಪೇಸ್ ಅಪ್ಲಿಕೇಶನ್, ಸ್ಪೋರ್ಟ್ಸ್ ಗೂಡ್ಸ್, ಮತ್ತೆ ಮೆರೈನ್ ಅಪ್ಲಿಕೇಶನ್ ಅಂದ್ರೆ ಸಮುದ್ರದಲ್ಲಿ ಬೋಟ್ ಅಲ್ಲಿ ಸ್ಟ್ರಾಂಗ್ ಐಟಮ್ಸ್ ಎಲ್ಲ ಬೇಕಿರುತ್ತೆ, ಬಟ್ ಅಲ್ಲಿ ವೆಯ್ಟ್ ಜಾಸ್ತಿ ಆಗೋಂಗಿಲ್ಲ, ವೆಯ್ಟ್ಲೆಸ್ ಇರಬೇಕು ಅಂತ ಜಾಗದಲ್ಲಿ ಕಾಂಪೋಸಿಟ್ಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್, ಫ್ಲೋರ್ಸ್, ರೂಫ್, ವಾಲ್ ಆಫ್ ದ ಬಿಲ್ಡಿಂಗ್. ಸೊ ಈ ಪ್ಲಾಸ್ಟಿಕ್ಸ್ ನಲ್ಲಿ ನೀವು ಒಂದು ಕಬೋರ್ಡ್, ಪ್ಲಾಸ್ಟಿಕ್ಸ್ ಅಲ್ಲಿ ನೀವು ಒಂದು ಹಟ್, ಮನೆ, ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಮಾಡಿರ್ತಾರಲ್ವಾ, ಅಂದ್ರೆ ದೊಡ್ಡ ಸೈಜ್ ಅಲ್ಲಿ, ಬಟ್ ಅವೆಲ್ಲ ಕೂಡ ಪ್ಲಾಸ್ಟಿಕ್ ಅಲ್ಲ, ಇಟ್ ಈಸ್ ಎ ಕಾಂಪೋಸಿಟ್. ನೆಕ್ಸ್ಟ್, ಕಿಚನ್, ಬಾತ್ರೂಮ್ ಅಂಡ್ ಕ್ಯಾಬಿನೆಟ್ ಶಟರ್ಸ್. ಸೊ ಇದ್ರ ಜೊತೆಗೆ ಹೀಗೆ ನೋಡಿರೋ ಹಾಗೆ ಮಾಡ್ಯುಲರ್ ಕಿಚನ್ ಅಲ್ಲಿ ವುಡ್ ಯೂಸ್ ಮಾಡಲಿಲ್ಲ ಅಂತಂದಾಗ ದೇ ಆರ್ ಗೋಯಿಂಗ್ ಟು ಯೂಸ್ ದ ಕಾಂಪೋಸಿಟ್ಸ್. ಅಂದ್ರೆ ಒಂದು ಸ್ಲ್ಯಾಬ್ ನ ಮಾಡಬಹುದು ಅಥವಾ ಒಂದು ವುಡ್ ಕ್ಯಾಬಿನೆಟ್ಸ್ ನ ಮಾಡಬಹುದು, ಡೋರ್ಸ್ ನ ಮಾಡಬಹುದು. ಸೊ ಅದೆಲ್ಲ ಕೂಡ ಕಾಂಪೋಸಿಟ್ಸ್ ಅಲ್ಲಿ ಮಾಡ್ತೀವಿ. ಸೊ ಇದು ಜನರಲಿ appearance looks like a plastic or a fiber, but it is a composite metal because it is a combination of 2 or more materials irutte. Next question is define biomaterial and list the properties and application. Biomaterial antandre it is a material used to replace or restore the function of body tissue. ಬಯೋಮೆಟೀರಿಯಲ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತ ಯಾವುದೇ ಒಂದು ಪಾರ್ಟ್ಸ್ ನ ರೀಪ್ಲೇಸ್ ಮಾಡಬಹುದು. ಇಟ್ ಲುಕ್ಸ್ ಲೈಕ್ ಎ ನ್ಯಾಚುರಲ್, ಅಂದ್ರೆ ನಾರ್ಮಲಿನಂತೆ ಮತ್ತೆ ಅದನ್ನ ಅಪಿಯರೆನ್ಸ್ ನ ಮಾಡೋದಕ್ಕೆ ಸಾಧ್ಯತೆ ಇರೋದೇ ಬಯೋಮೆಟೀರಿಯಲ್. ಅಂಡ್ ಇಟ್ ಈಸ್ ಕಂಟಿನ್ಯೂಸ್ಲಿ ಆರ್ ಇಂಟರ್ಮಿಟೆಂಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆರ್ಟಿಫಿಷಿಯಲ್ ಸ್ಪೇರ್ ಪಾರ್ಟ್ ನ ಬಾಡಿಗೆ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ ಇಟ್ ಶುಡ್ ಬಿ ಬಯೋಮೆಟೀರಿಯಲ್ ಬಿಕಾಸ್ ಇಟ್ ವಿಲ್ ಅಡ್ಜಸ್ಟ್ ವಿತ್ ದ ನ್ಯಾಚುರಲ್ ಪಾರ್ಟ್ಸ್ ಆಫ್ ಅವರ್ ಬಾಡಿ.
ಅಡ್ಜಸ್ಟ್ ಆದಾಗ ಅಲ್ಲಿ ಯಾವುದೇ ತರದ ಒಂದು ಪ್ರಾಬ್ಲಮ್ಸ್ ನ ಆಗೋದಿಲ್ಲ. ಸಿ ವಾಟ್ ಇಸ್ ದ ಪ್ರಾಪರ್ಟೀಸ್ ಆಫ್ ಇಟ್. ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಟಾಕ್ಸಿಕ್ ಸಬ್ಸ್ಟೆನ್ಸಸ್, ಪಾಯ್ಸನಸ್ ಆಗಂತಿದ್ದಿಲ್ಲ. ನೆಕ್ಸ್ಟ್ ಇಟ್ ಈಸ್ ಕಾಂಪ್ಯಾಕ್ಟಬಲ್ ವಿತ್ ಬಾಡಿ ಟಿಶ್ಯೂಸ್, ಅಂದ್ರೆ ಇಟ್ ಗೆಟ್ ಅಡ್ಜಸ್ಟೆಡ್ ವಿತ್ ದ ಬಾಡಿ ಟಿಶ್ಯೂ. ಬಾಡಿ ಟಿಶ್ಯೂ ಯಾವ ಸೈಜ್ ಅಲ್ಲಿ ಇರುತ್ತೋ ಅದೇ ಸೈಜ್ ಅಲ್ಲಿ ಅದು ಡಿಸೈನ್ ಆಗಿರುತ್ತೆ. ಅಂಡ್ ಇಲ್ಲಿ ಯಾವುದೇ ತರದ ಬಯೋಲಾಜಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಬಯೋಡಿಗ್ರೇಡಬಲ್, ಇಟ್ ಈಸ್ ನಾಟ್ ಬಯೋಡಿಗ್ರೇಡಬಲ್, ಅಲ್ಲಿ ಕೊಳ್ತೋಗೋದಿಲ್ಲ. ನೆಕ್ಸ್ಟ್ ಅದ್ರ ಜೊತೆಗೇನೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಟ್ ಈಸ್ ರಿಲಯಬಲ್ ಅಂಡ್ ಡ್ಯೂರಬಲ್, good mechanical properties, and it has a good strength. ಎಕ್ಸಾಂಪಲ್ ಏನು ಅಂತಂದ್ರೆ ನೀವು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಂದು ದೊಡ್ಡದು ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ನೀವಲ್ಲಿ ಸ್ಟಿಚಿಂಗ್ ಆಗ್ತಿದ್ರಿ. ಮುಂಚೆ ಸ್ಟಿಚಿಂಗ್ ಹಾಕಿದಾಗ ಅದು ಥ್ರೆಡ್ ಏನಿರ್ತಿತ್ತು 7 days ಆದ್ಮೇಲೆ ಹೀಲ್ ವೂಂಡ್ ಆದಾಗ ಏನಾಗಿರುತ್ತೆ, ಸ್ಟಿಚಸ್ ನ ಕಟ್ ಮಾಡ್ಬೇಕಿತ್ತು. ಬಟ್ ಈಗ ಯೂಸ್ ಮಾಡೋದೆಲ್ಲ ಬಯೋಮೆಟೀರಿಯಲ್. ಸೊ ಹೆಂಗೆ ಅಂತಂದ್ರೆ ಅದಲ್ಲೇ ಇದ್ಬಿಟ್ರು ಕೂಡ ಏನೂ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಎನಿ ಬಯಾಲಜಿಕಲ್ ರಿಯಾಕ್ಷನ್. ಇಟ್ ಈಸ್ ಕಾಂಪ್ಯಾಕ್ಟಬಲ್ ವಿತ್ ಬಾಡಿ ಟಿಶ್ಯೂಸ್. ಅದು ಪಾಯ್ಸನಸ್ ಅಂದ್ರೆ ಟಾಕ್ಸಿಕ್ ಇಲ್ಲ. ಸೊ ಅದು ಅದ್ರ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಹಂಗಾಗಿ ಆ ತರ ಮೆಟೀರಿಯಲ್ ಅಲ್ಲಿ ಡಿಸೈನ್ ಮಾಡಿ ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಈಗ ನಮ್ಮ ಒಂದು ಕಾಲಿನಲ್ಲಿ ಒಂದು ಜಾಯಿಂಟ್ ಕಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದೇ ತರ ಜಾಯಿಂಟ್ ನ ನಾವು ಡಿಸೈನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಬಯೋಮೆಟೀರಿಯಲ್. ಅಂದ್ರೆ ಅಲ್ಲಿ ಮೂಳೆ ಇಲ್ಲ ಅಂತಂದ್ರೂ ಕೂಡ ಮೂಳೆ ತರಾನೇ ಸೃಷ್ಟಿ ಮಾಡಿ ಅಟ್ಯಾಚ್ ಮಾಡಿ ವಿ ಕ್ಯಾನ್ ಯೂಸ್ ಇಟ್ ಆರ್ಟಿಫಿಷಿಯಲಿ, ವಿ ಕ್ಯಾನ್ ಯೂಸ್ ಇಟ್. ಸೊ ನೆಕ್ಸ್ಟ್ ಈಸ್ ಬೋನ್ ಪ್ಲೇಟ್ಸ್. ಬೋನ್ ಪ್ಲೇಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಒಳಗಡೆ ಯಾವ್ದಾದ್ರು ಬೋನ್ ಕಟ್ ಆಗಿದ್ರೆ ಎರಡು ಬೋನ್ ಗೆ ಸಪೋರ್ಟ್ ಕೊಡೋದಕ್ಕೆ ಒಳಗಡೆ ಮುಂಚೆ ಐರನ್ ಪ್ಲೇಟ್ಸ್ ಅಥವಾ ಸ್ಟೀಲ್ ಪ್ಲೇಟ್ಸ್ ನ ಕೊಡ್ತಿದ್ರು. ಈಗ ವಿ ಆರ್ ಗೋಯಿಂಗ್ ಟು ಗಿವ್ ಇನ್ ಬಯೋಮೆಟೀರಿಯಲ್ಸ್, ಯಾಕಂದ್ರೆ ಅದನ್ನು ಕೂಡ ಅದ್ರಲ್ಲೇ ಬಿಟ್ಟಾಗ ಏನಾಗಿರುತ್ತೆ ಯಾವುದೇ ಒಂದು ಬಯೋಲಜಿಕಲ್ ರಿಯಾಕ್ಷನ್ಸ್ ಆಗೋದಿಲ್ಲ. ಬಟ್ ಸ್ಟೀಲ್ ಪ್ಲೇಟ್ಸ್ ಅದೆಲ್ಲ ಇಟ್ಟಾಗ ಏನಾಗ್ತಿತ್ತು, ಪಸ್ ಫಾರ್ಮೇಶನ್ ಅಥವಾ ಇಂಜುರೀಸ್ ಎಲ್ಲ ಆಗ್ತಿತ್ತು. ಈಗ ಅದನ್ನ ರೀಪ್ಲೇಸ್ ಮಾಡಕ್ಕೆ ಬಯೋಮೆಟೀರಿಯಲ್ ನ ಯೂಸ್ ಮಾಡಿದೀವಿ. ಐ ಸರ್ಜರಿ. ನೆಕ್ಸ್ಟ್ ಡೆಂಟಲ್ ಇಂಪ್ಲಾಂಟ್ಸ್. ಡೆಂಟಲ್ ಇಂಪ್ಲಾಂಟ್ಸ್ ನಿಮ್ಗೆ ಇದು NTAL, ಡೆಂಟಲ್ ಇಂಪ್ಲಾಂಟ್ಸ್ ಫಾರ್ ಟೂತ್ ಫಿಕ್ಸಿಂಗ್. ಅಂದ್ರೆ ಹಲ್ಲುಗಳನ್ನೆಲ್ಲ ತುಂಬಾ ಜನಕ್ಕೆ ಈಗ ಹಲ್ಲಿಲ್ಲ ಅಂತ ಅಂದಾಗ ದೇ ಆರ್ ನಾಟ್ ವರಿಂಗ್, ಬಿಕಾಸ್ ಯು ಹ್ಯಾವ್ ಎ ಕಾಂಪೋಸಿಟ್, ಯು ಹ್ಯಾವ್ ಎ ಬಯೋಮೆಟೀರಿಯಲ್ artificial teeth which looks like a natural teeth. So artificial teeth ತರ implantation tooth fixing ಮಾಡಿಸ್ಕೊಂಡ್ಬಿಟ್ರೆ ಸೊ ಏನಾಗಿರುತ್ತೆ, ನಿಮ್ಗೆ ನ್ಯಾಚುರಲ್ ಯಾವ್ದು ಆರ್ಟಿಫಿಷಿಯಲ್ ಯಾವ್ದು ಅಂತ ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರೀತಿ ನಾರ್ಮಲ್ ನಮ್ ಟೀತ್ ತರಾನೇ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಸವಿಯುತ್ತೆ, ಎಲ್ಲಾನು ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಬಯೋಮೆಟೀರಿಯಲ್. ಅಂಡ್ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಅದೇ ತರ. ನೆಕ್ಸ್ಟ್ ಸ್ಕಿನ್ ರಿಪೇರ್ ಡಿವೈಸಸ್, ಕ್ಯಾನ್ಸರ್ ಥೆರಪಿ, ಈ ತರ ತುಂಬಾನೇ ಇರುತ್ತೆ ಬಯೋಮೆಟೀರಿಯಲ್ ಅಲ್ಲಿ. ಎಲ್ಲ ಒಂದು ಬಾಡಿ ಸಂಬಂಧಪಟ್ಟಿರುವಂತದ್ದಷ್ಟೇ. ನಮ್ಮ ಬಾಡಿಗೆ ಯಾವ್ದಾದ್ರು ಒಂದು ಪಾರ್ಟ್ಸ್ ನ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿ ನ್ಯಾಚುರಲ್ ತರ ಲುಕ್ ವೈಸ್ ಆಗ್ಬೋದು, ಅಪಿಯರೆನ್ಸ್ ವೈಸ್ ಆಗ್ಬೋದು, ಲೈಫ್ ಆಗ್ಬೋದು, ಎಲ್ಲಾನು ಕೊಡ್ಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ವಿತ್ ಹೆಲ್ಪ್ ಆಫ್ ಬಯೋಮೆಟೀರಿಯಲ್ ಓನ್ಲಿ. ಡಿಫೈನ್ ಸೆರಾಮಿಕ್ಸ್. ಸೆರಾಮಿಕ್ಸ್ ಅಂದ್ರೆ ಏನು? ಸೆರಾಮಿಕ್ಸ್ ಅಂದ್ರೆ ಪಿಂಗಾಣಿ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಇಟ್ ಈಸ್ ಎ ಪಿಂಗಾಣಿ. ಪಿಂಗಾಣಿ ಈಸ್ ಎ ನಾನ್ ಆರ್ಗ್ಯಾನಿಕ್ ಆರ್ ನಾನ್ ಮೆಟಲ್ ಮೆಟೀರಿಯಲ್ಸ್, ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್. ಅಲ್ಲಿ ಮೆಟಲಿನ ಅಂಶ ಇರೋದಿಲ್ಲ. ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ದ ಕಾಂಪೌಂಡ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್. ಅಂದ್ರೆ ಸ್ವಲ್ಪ ಒಂದು ಕಂಟೆಂಟ್ ಆಫ್ ಮೆಟಲ್ ಇರುತ್ತೆ, ನಾನ್ ಮೆಟಲ್ ಇರುತ್ತೆ, ಮಿಕ್ಸ್ಚರ್ ಆಫ್ ಬೋತ್ ವಿ ಕ್ಯಾನ್ ಕ್ರಿಯೇಟ್ ಎ ಸೆರಾಮಿಕ್ಸ್. ಸೆರಾಮಿಕ್ಸ್ ಅಂತಂದ್ರೆ ಪಿಂಗಾಣಿ. ನಿಮ್ಗೆ ಹೇಳ್ದ ಹಂಗೆ ಇದು 1200 ಇಂದ 1400 ಡಿಗ್ರೀಸ್ ವರ್ಗು ಹೀಟ್ ಮಾಡಿ ಆ ಮೆಟಲ್ ನ ತಯಾರಿಸ್ತೀವಿ, ಬಿಕಾಸ್ ಇಟ್ ಈಸ್ ವೆರಿ ಹಾರ್ಡ್ ಅಂಡ್ ಇಟ್ ಈಸ್ ಅನ್ಬ್ರೇಕಬಲ್. Next, the types of ceramics classification based on the specification. So ceramics ಹೆಂಗ್ classify ಆಗುತ್ತೆ ಅಂತಂದಾಗ based on the composition, ceramics are classified as oxide, carbides, nitrides, sulfides and fluorides based on composition. Based on application, glasses, clay product, refractories, abrasive, cement and advanced ceramics. ಈ ರೀತಿ ಅದರ ಒಂದು different classifications ಇರುತ್ತೆ. ಸೊ ಇದರ ಒಂದು ಲೀಸ್ಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಸೆರಾಮಿಕ್ ಮೆಟೀರಿಯಲ್ಸ್. ಸೊ ಸೆರಾಮಿಕ್ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಏನಪ್ಪಾ ಅಂತಂದ್ರೆ ಹಾರ್ಡ್ನೆಸ್ ತುಂಬಾ ಇರುತ್ತೆ, ಹೈ ಹಾರ್ಡ್ನೆಸ್, ಬ್ರಿಟಲ್ನೆಸ್,
high melting point, high compressive strength, good corrosion resistance. It is bad conductor of electricity, low thermal conductivity. So ಈ ಒಂದು ಪಾಯಿಂಟ್ಸ್ 7 ಇದೆ. ಯು ಕ್ಯಾನ್ ರಿಮೆಂಬರ್ ಎನಿ 6. ಅಪ್ಲಿಕೇಶನ್ ಬಂದಾಗ ಸೆರಾಮಿಕ್ಸ್ ಅಂದ್ರೆ ಪಿಂಗಾಣಿ ಎಲ್ಲೆಲ್ಲಿ ಬಳಸ್ತೀವಿ ನೀವು ನೋಡಿದೀರಾ ಅನ್ಕೊಂತೀನಿ. ಸೊ ವಾಶ್ರೂಮ್ ಯುಟೆನ್ಸಿಲ್ಸ್ ಅಲ್ಲಿ ತುಂಬಾನೇ ಇರುತ್ತೆ. ಬಿಕಾಸ್ ಇಟ್ ಈಸ್ ಲೈಟ್ ವೆಯ್ಟ್ ಇರೋದ್ರಿಂದ ವಾಶ್ರೂಮ್ ಅಲ್ಲಿ ತುಂಬಾ ಒಂದಷ್ಟು ಪಾರ್ಟ್ಸ್ ಅಂದ್ರೆ ಸಿಂಕ್, ಕಮೋಡ್ಸ್, ವಾಶ್ ಬೇಸಿನ್ಸ್ ಇವೆಲ್ಲ ಕೂಡ ಇಟ್ ಹ್ಯಾಸ್ ಬಿನ್ ಡಿಸೈನ್ ವಿತ್ ಸೆರಾಮಿಕ್ಸ್. ಇಲ್ಲ ಟೈಲ್ಸ್ ಇರುತ್ತೆ, ವಾಷಿಂಗ್ ಫ್ಲೋರ್ ಟೈಲ್ಸ್ ಇರುತ್ತೆ, ಇವೆಲ್ಲ ಕೂಡ ಸೆರಾಮಿಕ್ಸ್ ನಲ್ಲೇ ಮಾಡಿರ್ತೀವಿ. ಅದ್ರ ಜೊತೆ ಡೆಕೋರೇಟಿವ್ ಐಟಮ್ಸ್ ನೀವು ಮಾಡಿರ್ತೀರಾ, ನೋಡಿದೀರಾ, ವಾಸ್ಗಳು, ಇಲ್ಲ ಕಪ್ಸ್, ಬೌಲ್ಸ್ ಇವೆಲ್ಲ ಕೂಡ ಮಾಡಿರ್ತಾರೆ ಕಾಮನ್ಲಿ. ಸೆರಾಮಿಕ್ಸ್ ನ ಮೇನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲಿ ಟೆಂಪರೇಚರ್ ಇರುತ್ತೋ ಆ ಟೆಂಪರೇಚರ್ ಕರೋಷನ್ ಎಲ್ಲ ಆಗ್ಬಾರ್ದು ಅಂತ ಒಂದು ಜಾಗಗಳಲ್ಲಿ ಸೆರಾಮಿಕ್ಸ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಈಸ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್. ಅಂದ್ರೆ ಎಲೆಕ್ಟ್ರಿಕಲ್ ಪೋಲ್ ಅಲ್ಲಿ 2 ವೈರ್ ಟಚ್ ಆಗಬಾರ್ದು ಅಂತಂದಾಗ ಮುಂಚೆ ಎರಡನ್ನು ಡಿವೈಡ್ ಮಾಡೋದಕ್ಕೆ ಒಂದು ಪಿಂಗಾಣಿದು ಒಂದು ಬ್ರೌನ್ ಕಲರ್ದು ಒಂದು ರೌಂಡ್ ಶೇಪ್ ಇದನ್ನ ಯೂಸ್ ಮಾಡ್ತಿದ್ವಿ. ಇಟ್ ಈಸ್ ಓಲ್ಡ್ ಒನ್. ಆ ತರ ಯೂಸ್ ಮಾಡಿದಾಗ ಒಂದಕ್ಕೊಂದು ಟಚ್ ಆಗಲ್ಲ ಅಂತ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡ್ತಿದ್ವಿ. ದಟ್ ವಾಸ್ ಆಲ್ಸೋ ಸೆರಾಮಿಕ್. ಸೊ ನೆಕ್ಸ್ಟ್ ರಿಫ್ರಾಕ್ಟರಿ ಸಬ್ಸ್ಟೆನ್ಸಸ್, ಯಾವುದೇ ಒಂದು ಶೈನಿಂಗ್ ಅಂದ್ರೆ ಗ್ಲಾಸಿ ಶೇಪ್ ಅಲ್ಲಿ ಇರುವಂತಹ ಸಬ್ಸ್ಟೆನ್ಸಸ್ ಇವು ಕೂಡ ಸೆರಾಮಿಕ್ಸ್ ಅಲ್ಲೇ ಮಾಡಿರ್ತೀವಿ. ಅದರ್ ದನ್ ದಟ್ ಸ್ಪೇಸ್ ಇಂಡಸ್ಟ್ರೀಸ್ ಅಲ್ಲಿ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ನಿಮ್ಗೆ ಲೈಟ್ ವೆಯ್ಟ್ ಬೇಕಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಡಿಸೈನ್ ವಿತ್ ದ ಹೆಲ್ಪ್ ಆಫ್ ಸೆರಾಮಿಕ್ಸ್. Next question is explain polymers and its classification. Polymers ಅಂದ್ರೆ ಏನು? Polymers is an large molecule formed by repeated linking. ಸೊ ಪಾಲಿಮರ್ ಅನ್ನೋದು ತುಂಬಾ ದೊಡ್ಡ ಮಾಲಿಕ್ಯೂಲ್ಸ್. ಅದು ಹೆಂಗೆ ಫಾರ್ಮ್ ಆಗುತ್ತೆ ಅಂದ್ರೆ ವಿತ್ ಹೆಲ್ಪ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್. ಸ್ಮಾಲ್ ಮಾಲಿಕ್ಯೂಲ್ಸ್, ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ನೆಲ್ಲ ಜಾಯಿನ್ ಮಾಡ್ಕೊಂಡು ಲಿಂಕ್ ಮಾಡ್ಕೊಂಡು ಒಂದು ಲಾರ್ಜ್ ಮಾಲಿಕ್ಯೂಲ್ ನ ತಯಾರಿಸುವಂತದನ್ನ ನಾವೇನಂತ ಕರಿತೀವಿ? ಪಾಲಿಮರ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೊನೋಮರ್ಸ್. ಮೊನೋಮರ್ಸ್ ನ ನಾವು ನ್ಯಾಚುರಲ್ ಅಥವಾ ಸಿಂಥೆಟಿಕ್ ಅಂತ ಕರಿತೀವಿ. ಬಟ್ ಎಲ್ಲಾ ಪ್ಲಾಸ್ಟಿಕ್ ನ ಪಾಲಿಮರ್ ಅಂತೀವಿ. ಬಟ್ ಆದ್ರೆ ಎಲ್ಲಾ ಪಾಲಿಮರ್ಸ್ ನ ನಾವು ಪ್ಲಾಸ್ಟಿಕ್ ಅನ್ನೋದಿಲ್ಲ. ವೈ? ಬಿಕಾಸ್ ಪ್ಲಾಸ್ಟಿಕ್ಸ್ ಕ್ಯಾನ್ ಬಿ ಎ ಪಾಲಿಮರ್ಸ್, ಬಟ್ ಪಾಲಿಮರ್ಸ್ ಕ್ಯಾನ್ ಬಿ ಎ ಪ್ಲಾಸ್ಟಿಕ್. ಸೊ ಪಾಲಿಮರ್ಸ್ ನ ಕ್ಲಾಸಿಫಿಕೇಶನ್ ಈ ರೀತಿ ಇದೆ. ಬೇಸ್ಡ್ ಆನ್ ದ ಒರಿಜಿನ್, ಅಂದ್ರೆ ಬೇಸಿಕ್ ಆಗಿ ಹೆಂಗೆ ಅದು ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ನ್ಯಾಚುರಲ್, ಸಿಂಥೆಟಿಕ್ ಅಂಡ್ ಸೆಮಿ ಸಿಂಥೆಟಿಕ್. Based on the structure, linear polymer, chain polymer and cross-linked polymer. Based on the molecular forces, elastomers, fibers, thermoplastic, thermosetting. Based on the polymerization, addition polymer, condensation polymer. So these are the classification of the polymer. So idralli kuda ashte ನೀವು ಎರಡು ನೆನಪಿಟ್ಕೊಂಡು ಹೆಡಿಂಗ್ಸ್ ನ ಬರೆದ್ರು ಕೂಡ ಆಯ್ತು. List the properties and applications of the polymer. Polymers ಪ್ರಾಪರ್ಟೀಸ್ ಏನು, ಅಪ್ಲಿಕೇಶನ್ಸ್ ಏನು ಅಂದ್ರೆ ಗುಣಗಳು. ಪಾಲಿಮರ್ಸ್ ನ ಗುಣಗಳೇನು? ಇಟ್ ಈಸ್ ಲೋ ಡೆನ್ಸಿಟಿ ಅಂದ್ರೆ ವೆಯ್ಟ್ ಕಮ್ಮಿ ಇರುತ್ತೆ, ಲೋ ಫ್ರಿಕ್ಷನ್ ಕೋಎಫಿಷಿಯಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್, ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಗುಡ್ ಮೋಲ್ಡಬಿಲಿಟಿ, ಎಕನಾಮಿಕಲಿ ಇಟ್ ಈಸ್ ಕಾಸ್ಟ್ಲಿ ಅಂಡ್ ಎಕ್ಸಲೆಂಟ್ ಸರ್ಫೇಸ್ ಫಿನಿಶ್ ಚೆನ್ನಾಗಿರುತ್ತೆ, ಪೂರ್ ಸ್ಟ್ರೆಂತ್ ಇರುತ್ತೆ, ಲೋ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಸ್ಟ್ರೆಂತ್ ಮತ್ತೆ ಟೆಂಪರೇಚರ್ ರೆಸಿಸ್ಟೆನ್ಸ್ ಇವೆಲ್ಲ ಕೂಡ ತುಂಬಾ ಕಮ್ಮಿ ಇರುತ್ತೆ. ಈ ಒಂದು 11 ಪಾಯಿಂಟ್ಸ್ ಅಲ್ಲಿ ಯು ಕ್ಯಾನ್ ರಿಮೆಂಬರ್ ಎನಿ 6 ಪಾಯಿಂಟ್ಸ್. ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಅಡೆಸಿವ್ ಅಂದ್ರೆ ಎರಡು ಮೆಟೀರಿಯಲ್ಸ್ ನ ಜಾಯಿನ್ ಮಾಡಕ್ಕೆ ಯೂಸ್ ಮಾಡೋ ಅಡೆಸಿವ್ ನ ನಾವು ಪಾಲಿಮರ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಸ್ ಗಮ್. ನೀವು ಯೂಸ್ ಮಾಡ್ತಿದ್ದೀರಲ್ಲ ಎನಿ ಅಡೆಸಿವ್, ಫೆವಿಕಾಲ್, ಫೆವಿಕ್ವಿಕ್, ಆತರ ಎನಿ ಟೈಪ್ ಆಫ್ ಗಮ್ ನ ನಾವು ಪಾಲಿಮರ್ ಅಂತ ಕರಿತೀವಿ. ನೆಕ್ಸ್ಟ್ ಪೇಂಟ್, ಟೆಕ್ಸ್ಟೈಲ್ ಕೋಟಿಂಗ್ಸ್, ಬಾಟಲ್ಸ್, ಟ್ರೇ, ಟೇಬಲ್ ವೇರ್ಸ್, ಇನ್ಸುಲೇಷನ್, ಫ್ಲೋರ್ ಕವರಿಂಗ್, ವಾಟರ್ ಡ್ರೈನ್ ಪೈಪ್ಸ್, ನಾನ್ ಸ್ಟಿಕ್ ಸರ್ಫೇಸ್, ಪ್ಲಂಬಿಂಗ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ತುಂಬಾ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಪಾಲಿಮರ್ಸ್ ನ ಯೂಸ್ ಮಾಡಿರ್ತೀವಿ. ಗ್ಲೌಸ್, ರಬ್ಬರ್ ಬ್ಯಾಂಡ್ಸ್, ಕನ್ವೇಯರ್ ಬೆಲ್ಟ್ಸ್. ನೀವು ಯೂಸ್ ಮಾಡ್ತಿರಲ್ಲ ಪ್ಲಾಸ್ಟಿಕ್ ಐಟಮ್ ಕಿಚನ್ ಅಲ್ಲಿ, ಪಾತ್ರೆ ತೊಳೆಯಕ್ಕೆ ಗ್ಲೌಸ್, ಇಲ್ಲ ವಾಶ್ರೂಮ್ ಕ್ಲೀನ್ ಮಾಡಕ್ಕೆ ಗ್ಲೌಸ್, ರಬ್ಬರ್ ಬ್ಯಾಂಡ್ಸ್, ಕನ್ವೇಯರ್ ಬೆಲ್ಟ್ಸ್ ಎಲ್ಲ ಮಿಷಿನ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಏನು ಮಿಕ್ಸಿ, ನೀವು ಒಂದು ಬೆಲ್ಟ್ ಯೂಸ್ ಮಾಡ್ತೀರಲ್ವಾ ಏನಕ್ಕೆ? ಲೀಕ್ ಆಗದಿರ ಇರೋದಕ್ಕೆ. ಆ
ತರ ಬೆಲ್ಟ್ಸ್ ಇವೆಲ್ಲ ಕೂಡ ಪಾಲಿಮರ್ಸ್ ಇಂದಾನೆ ರೆಡಿ ಆಗಿರುತ್ತೆ. ಮತ್ತೆ ಟೈರ್ಸ್ ಅಂದ್ರೆ ನಿಮ್ಮ ಒಂದು ಗಾಡಿ ಟೈರ್ ಟ್ಯೂಬ್ಲೆಸ್ ಟೈರ್ಸ್ ಏನಿರುತ್ತೋ ಅದರಲ್ಲಿ ಕೂಡ ಪಾಲಿಮರ್ಸ್ ಇರುತ್ತೆ. ಅಂಡ್ ಇಟ್ಸ್ ಫೈಬರ್ಸ್. ನೆಕ್ಸ್ಟ್ ಸಿಂಥೆಟಿಕ್ ಲೆದರ್ ಆರ್ ಫುಡ್ ವ್ರಾಪರ್. ಸೊ ಲೆದರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲೆದರ್ ಬ್ಯಾಗ್ ಶೂಸ್ ಇವೆಲ್ಲ ಇರುತ್ತೆ. ಸೊ ಅದ್ರಲ್ಲಿ ಕೂಡ ಪಾಲಿಮರ್ಸ್ ನ ಯೂಸ್ ಮಾಡಿರ್ತೀವಿ. any 5. Remember any 5, that's enough. Next question. What is a smart material, or explain the smart material used in automotive industry? Smart material ಅಂದ್ರೆ ಏನು, ಅದು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಹೇಗೆ ಯೂಸ್ ಆಗುತ್ತೆ? ಸ್ಮಾರ್ಟ್ ಅಂದಿದ ತಕ್ಷಣ ಹೆಸರೇ ಹೇಳುತ್ತೆ, ಇಟ್ ಈಸ್ ವೆರಿ ಸ್ಮಾರ್ಟ್. ಸ್ಮಾರ್ಟ್ ಅಂತಂದಾಗ ಈಗ ಸ್ಮಾರ್ಟ್ ಅಂತಂದ್ರೆ ಏನು, ಏನೇ ಒಂದು ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡುವಂತದನ್ನ ನಾವು ಸ್ಮಾರ್ಟ್ ಅಂತ ಕರಿತೀವಿ. So smart will respond to the environment changes and activates its function according to the environment. ಅಂದ್ರೆ ಸಿಚುವೇಶನ್ ತಕ್ಕಂಗೆ ತಂತಾನೆ ಚೇಂಜಸ್ ನ ಬದಲಾವಣೆಗಳನ್ನ ಮಾಡಿಕೊಂಡು ಆ ಒಂದು ಕೆಲಸನ ಮಾಡೋದನ್ನ ನಾವೇನಂತ ಕರಿತೀವಿ, ಸ್ಮಾರ್ಟ್ ಮೆಟೀರಿಯಲ್. ಎಕ್ಸಾಂಪಲ್ ಲೈಕ್ ಇಟ್ ಈಸ್ ಸ್ಟಿಮ್ಯುಲೇಷನ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್, electric flow, magnetic flow, light, mechanical, etc. It can originate internally and externally. Smart material internally ಇರಬಹುದು, externally ಇರಬಹುದು. ಸ್ಮಾರ್ಟ್ ಮೆಟೀರಿಯಲ್ ಗೆ ಉದಾಹರಣೆ ಏನಪ್ಪಾ ಅಂದ್ರೆ ಥರ್ಮೋಮೀಟರ್. ಥರ್ಮೋಮೀಟರ್ ಅಲ್ಲಿ ನಾವೇನ್ ಡಿಟರ್ಮೈನ್ ಮಾಡ್ತೀವಿ, ಟೆಂಪರೇಚರ್ ಡಿಟರ್ಮೈನ್ ಮಾಡ್ತೀವಿ. ಬಟ್ ಈ ಟೆಂಪರೇಚರ್ ಬರ್ಬೇಕು ಅಂದ್ರೆ ನಮ್ಗೆ ಬಾಡಿನಲ್ಲಿ ಹೀಟ್ ಇರ್ಬೇಕು. ಸೊ ಸ್ಮಾರ್ಟ್ ಮೆಟೀರಿಯಲ್ ಏನಪ್ಪಾ ಅಂತಂದ್ರೆ ಹೀಟ್ ನ ಡಿಟರ್ಮೈನ್ ಮಾಡಿ ನಮ್ಗೆ ಟೆಂಪರೇಚರ್ ತರ ಕನ್ವರ್ಟ್ ಮಾಡಿ ಕೊಡುತ್ತೆ. ಅಮೀಟರ್ ಹೆಲ್ಪ್ಸ್ ಟು ಮೆಜರ್ ದಿ ಕರೆಂಟ್. So these are the 2 examples. So ಸ್ಮಾರ್ಟ್ ಮೆಟೀರಿಯಲ್ ಇನ್ ಆಟೋಮೋಟಿವ್ ಇಂಡಸ್ಟ್ರಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಥರ್ಮೋ ರೆಸ್ಪಾನ್ಸ್, ಯಾವುದೇ ಒಂದು ಹೀಟ್ ಆಗ್ತಾ ಇದೆ ಅನ್ನೋದನ್ನ ಸೆನ್ಸ್ ಮಾಡಿ ನಮ್ಗೆ ಇಂಟಿಮೇಷನ್ ನ ಕೊಡ್ಬೇಕು. ಸೊ ಆ ಇಂಟಿಮೇಷನ್ ಅಥವಾ ಅಲ್ಲಿ ಯಾವುದೇ ಒಂದು ಪ್ರಾಪರ್ಟೀಸ್ ಅಂದ್ರೆ ಥರ್ಮೋ ರೆಸ್ಪಾನ್ಸಿವ್ ಮೆಟೀರಿಯಲ್ಸ್ ಹ್ಯಾಸ್ ಎಬಿಲಿಟಿ ಟು ಚೇಂಜ್ ದ ಪ್ರಾಪರ್ಟೀಸ್ ಅಂಡ್ ರೆಸ್ಪಾನ್ಸ್ ಇನ್ ಟೆಂಪರೇಚರ್. ಅಲ್ಲಿ ಯಾವುದೇ ಒಂದು ಟೆಂಪರೇಚರ್, ಇವಾಗ ಫಾರ್ ಎಕ್ಸಾಂಪಲ್ ಆಟೋಮೋಟಿವ್ ಅಂತಂದ್ರೆ ಇವಾಗ ಒಂದು ಕಾರ್ನ ಅಸ್ಯೂಮ್ ಮಾಡ್ಕೊಳ್ಳಿ, ಕಾರ್ ಅಲ್ಲಿ ಇಂಜಿನ್ ಹೀಟ್ ಆಗ್ತಾ ಇದೆ ಅಂತ ಅಂದಾಗ ಏನಾಗ್ಬೇಕು, ಜಾಸ್ತಿ ಹೀಟ್ ಆಯ್ತು ಅಂದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಬಟ್ ಆದ್ರೆ ಈಗ ನಾವು ಅದಕ್ಕೆಲ್ಲ ಸೆನ್ಸರ್ಸ್ ನ ಇಟ್ಟಿದೀವಿ. ಸರ್ಟನ್ ಟೆಂಪರೇಚರ್ ರೀಚ್ ಆಗಿದ ತಕ್ಷಣ ಅದು ಹೀಟ್ ಆಗಿದೆ, ಇಂಜಿನ್ ಹೀಟ್ ಆಗಿದೆ ಅನ್ನೋ ಒಂದು ಇಂಡಿಕೇಶನ್ ಅದು ಕೊಡುತ್ತೆ. ಬಿಕಾಸ್ ಇಟ್ ಸೆನ್ಸ್ ಅಂಡ್ ಇಟ್ ರಿಪ್ಲೈಸ್ ದಟ್ ಇಂಡಿಕೇಟ್ಸ್ ದಟ್ the temperature has been increased in the engine. ಆ ಒಂದು ಪ್ರಾಪರ್ಟೀಸ್ ಸ್ಮಾರ್ಟ್ ಮೆಟೀರಿಯಲ್ ಅಲ್ಲಿ ಇರುತ್ತೆ. List the properties and application of smart material. Smart material properties ಅಂದ್ರೆ ಗುಣಗಳು ಯಾವುವು? ಸ್ಮಾರ್ಟ್ ಮೆಟೀರಿಯಲ್ ಏನ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ, ಆಮೇಲೆ ಆಕ್ಟಿವೇಟ್ ಅಂದ್ರೆ ಕೆಲಸ ಮಾಡುತ್ತೆ, ಮತ್ತೆ ಕಂಟ್ರೋಲ್ ಮಾಡುತ್ತೆ. ಸೊ ಹೆಂಗೆ ಕಂಟ್ರೋಲ್ ಮಾಡ್ಬೇಕು, ಹೆಂಗ್ ಅವಾಯ್ಡ್ ಮಾಡ್ಬೇಕು ಅನ್ನೋದು ಕೂಡ ಅದಕ್ಕೆ ಗೊತ್ತಿರುತ್ತೆ. ಸೊ ಇದೆಲ್ಲ ಗೊತ್ತಿದೆ ಅಂತಂದಾಗ ಇಟ್ ಹ್ಯಾಸ್ ಎ ಪಾಸಿಟಿವ್ ಸೆಲ್ಫ್ ಡಿಟೆಕ್ಷನ್, ಸೆಲ್ಫ್ ಡಯಾಗ್ನೋಸ್, ಸೆಲ್ಫ್ ಕರೆಕ್ಟಿವ್. ಸೆಲ್ಫ್ ಡಿಟೆಕ್ಷನ್ ಅಂತಂದ್ರೆ ತಾನೇ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ, ಡಯಾಗ್ನೈಸ್ಡ್ ಅಂತಂದ್ರೆ ಏನ್ ಬೇಕೋ ಬದಲಾವಣೆ ಮಾಡ್ಕೊಳ್ಳುತ್ತೆ, ಕರೆಕ್ಟಿವ್ ಚೇಂಜಸ್ ನ ಕೂಡ ಮಾಡ್ಕೊಳ್ಳುತ್ತೆ, ಕಂಟ್ರೋಲು ಮಾಡುತ್ತೆ, ಹೀಲಿಂಗು ಆಗುತ್ತೆ. ಸೊ ಅಂಡ್ ಇಟ್ ಈಸ್ ಆಲ್ಸೋ ಎ ಗುಡ್ ಶಾಕ್ ಅಬ್ಸರ್ವರ್, ಎಕ್ಸಲೆಂಟ್ ರೆಸ್ಪಾನ್ಸ್ ಆಫ್ ಚೇಂಜ್. ಅಪ್ಲಿಕೇಶನ್ ಬಂದಾಗ ನೀವು ಸ್ಮಾರ್ಟ್ ಮೆಟೀರಿಯಲ್ಸ್ ಆಲ್ರೆಡಿ ನೋಡಿದೀರಾ. ಮೈಕ್ರೋ ಎಲೆಕ್ಟ್ರೋಮೆಕ್ಯಾನಿಕಲ್ ಅಂದ್ರೆ ಸ್ಮಾಲ್ ಸ್ಕ್ಯಾನಿಂಗ್ ಡಿವೈಸಸ್ ಅಥವಾ ಸ್ಮಾಲ್ ಎಲೆಕ್ಟ್ರಿಕಲ್ ವಿತ್ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಇರತ್ತಲ್ಲ. ಸೊ ಮೆಕ್ಯಾನಿಕಲ್ ಇನ್ಫಾರ್ಮೇಶನ್ ವರ್ಕ್ ನ ಎಲೆಕ್ಟ್ರಿಕಲ್ ಇನ್ಫಾರ್ಮೇಶನ್ ಥ್ರೂ ಆಕ್ಟ್ ಮಾಡುತ್ತೆ. ಸೊ ಆ ತರದ್ದು. ನೆಕ್ಸ್ಟ್ ಎಂಬೆಡೆಡ್ ವಿತ್ ಆಪ್ಟಿಕ್ಸ್. ಸೊ ಕಾಂಪೋಸಿಟ್ ಮೆಟೀರಿಯಲ್ಸ್ ಆರ್ ಎಂಬೆಡೆಡ್ ವಿತ್ ದಿ ಆಪ್ಟಿಕ್ಸ್. ಅಲ್ಲಿ ಕೂಡ ಒಂದು ಸ್ಮಾರ್ಟ್ ಮೆಟೀರಿಯಲ್ ಇರುತ್ತೆ. ಆಕ್ಚುಯೇಟರ್ಸ್, ಸೆನ್ಸರ್ಸ್, ಕಂಪ್ಯೂಟರ್ಸ್, ಮೈಕ್ರೋ ಆಕ್ಚುಯೇಟರ್ಸ್, ಹಾರ್ಡ್ ಡಿಸ್ಕ್. ನೆಕ್ಸ್ಟ್ ವೀಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಅಲೈನ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಕ್ಕೆ, ಮತ್ತೆ ಸೀಟ್ ಬೆಲ್ಟ್ ಹಾಕೊಂಡಿದ್ಯಾ ಇಲ್ಲ ಅನ್ನೋದಕ್ಕೆ, ಬಜರ್ ಸೌಂಡ್ ಬರೋದಕ್ಕೆ, ಪ್ರತಿಯೊಂದು ಇಂಡಿಕೇಶನ್ ನ ಕೊಡ್ತಾ ಇರುತ್ತೆ. ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ರೈಟ್ ಆರ್ ರಾಂಗ್ ಅನ್ನೋ ಇಂಡಿಕೇಶನ್ಸ್ ನ ಕೊಡುವಂತದ್ದು ಎಲ್ಲ ಕೂಡ ಸ್ಮಾರ್ಟ್ ಮೆಟೀರಿಯಲ್. ನೆಕ್ಸ್ಟ್ ಇಂಕ್ ಜೆಟ್ ಅಂದ್ರೆ ನೀವು ಒಂದು ಪ್ರಿಂಟರ್ ಅಲ್ಲಿ ಇಂಕ್ ಜೆಟ್ ಪ್ರಿಂಟರ್ ಹೆಡ್ ಮೂವ್ ಆಗ್ತಾ ಇರುವಂತದ್ದು, ಅಥವಾ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಸ್ಟ್ರೈನ್ ಗೇಜಸ್ ಇಟ್ಟಿರ್ತಾರೆ ಫಾರ್ ಟು ಡಿಟರ್ಮೈನ್ ದ ಡಿಫಾರ್ಮೇಶನ್, ಅದಾಗಬಹುದು. ಅವ್ರ ಅಲ್ಟ್ರಾಸೋನಿಕ್ ವೆಲ್ಡರ್ಸ್
ಸೊ ಈ ತರ ತುಂಬಾನೇ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡಬಹುದು ಇದರಲ್ಲಿ ಫಾರ್ ಡಿಸ್ಪ್ಲೇಯಿಂಗ್, ಡೇಟಾ ಸ್ಟೋರೇಜ್, ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಇದನ್ನೆಲ್ಲ ಕೂಡ ನಾವು ಏನಂತ ಕರಿತೀವಿ, ಸ್ಮಾರ್ಟ್ ಮೆಟೀರಿಯಲ್. ಓಕೆ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಫೈನ್ ನೆನ್ಪಿಟ್ಕೊಂಡು ಬರೋದು ಕೂಡ ಆಗುತ್ತೆ. Next is define nanomaterial and its classification. Nano ಹೆಸರೇ ಹೇಳ್ತಾ ಇದೆ, it is a small dimension. A material or the substances has the small dimension of 1 to 200 nanometer. It has the special properties and behaviors is known as nanomaterial. Nanomaterial ಅಂದ್ರೆ ತುಂಬಾ ಸಣ್ಣ ಡೈಮೆನ್ಷನ್ ಇರುವಂತ ಮೆಟೀರಿಯಲ್. ಇದರಲ್ಲಿ ಎಕ್ಸ್ಟ್ರಾ ಬಿಹೇವಿಯರ್ ಅಂಡ್ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಅದನ್ನ ನಾವು ನ್ಯಾನೋಮೆಟೀರಿಯಲ್ ಅಂತ ಕರಿತೀವಿ. ಉದಾಹರಣೆಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್, ಬ್ರಿಕ್ಸ್, ಸ್ಯಾಂಡ್, ಗ್ಲಾಸ್ ಅಂಡ್ ಮೆಟಲ್ಸ್. ಸೊ ನೆಕ್ಸ್ಟ್ ನ್ಯಾನೋಮೆಟೀರಿಯಲ್ ಕ್ಲಾಸಿಫಿಕೇಶನ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂದ್ರೆ, ಒನ್ ಇಸ್ 0 ಡೈಮೆನ್ಷನ್, 1 ಡೈಮೆನ್ಷನ್, 2 ಡೈಮೆನ್ಷನ್ ಅಂಡ್ 3 ಡೈಮೆನ್ಷನ್. 1 ಡೈಮೆನ್ಷನ್ ಅಲ್ಲಿ ಫುಲ್ಲರ್ನೆಸ್, ಕ್ವಾಂಟಮ್ ಡಾಟ್ಸ್, ರಿಂಗ್ಸ್, ಅಟಾಮಿಕ್ ಕ್ಲಸ್ಟರ್. 1 ಡೈಮೆನ್ಷನ್ ಅಲ್ಲಿ ನ್ಯಾನೋಟ್ಯೂಬ್ಸ್, ಫೈಬರ್ ಫಿಲಮೆಂಟ್ಸ್, ವಿಸ್ಕರ್ ಬೆಲ್ಸ್, ಸ್ಪೈರಲ್ ಅಂಡ್ ಸ್ಪ್ರಿಂಗ್. 2 ಡೈಮೆನ್ಷನ್ ಅಲ್ಲಿ ನ್ಯಾನೋ ಡಿಸ್ಕ್, ನ್ಯಾನೋ ಲೇಯರ್ಸ್. 3 ಡೈಮೆನ್ಷನ್ ಅಲ್ಲಿ ಎಂಬೆಡೆಡ್ ಕ್ಲಸ್ಟರ್, ಈಕ್ವಿ ಕ್ರಿಸ್ಟಲ್. ಸೊ ಇದೆಲ್ಲ ತುಂಬಾ ಸಣ್ಣ ಸೈಜ್ ಅಲ್ಲಿ ಇರೋದ್ರಿಂದ ಇದನ್ನೆಲ್ಲ ನೋಡೋದು ತುಂಬಾನೇ ಕಷ್ಟ, ಡಿಫ್ರೆಂಟ್ ಕ್ಲಾಸಿಫಿಕೇಶನ್. ಬಟ್ ನಮ್ಗೆ ಯಾವ ತರ ಡೈಮೆನ್ಷನ್ ಬೇಕು ಅಂದಾಗ ಯಾವ ಟೈಪ್ಸ್ ಬೇಕು ಅನ್ನೋದನ್ನ ಯು ಕ್ಯಾನ್ ಸೆಲೆಕ್ಟ್ ಫಾರ್ ಯರ್ ಅಪ್ಲಿಕೇಶನ್ ವೈಸ್. List the properties and application of nanomaterials. So properties of nanomaterials. Nanomaterials na ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, so it is a good shape, size for the specific area. ಸೊ ಸಣ್ಣ ಒಂದು ಸ್ಪೇಸ್ ಅಲ್ಲಿ ಅದನ್ನ ಫಿಲ್ ಮಾಡಿ ಕವರ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸಪೋರ್ಟಿವ್ ಅಂತ ಇರುವಂತ ಮೆಟೀರಿಯಲ್ ಈಸ್ ನ್ಯಾನೋಮೆಟೀರಿಯಲ್. ಗುಡ್ ಸೈಜ್ ಡಿಸ್ಟ್ರಿಬ್ಯೂಷನ್, ಗುಡ್ ಸರ್ಫೇಸ್ ಆಫ್ ಮಾರ್ಫಾಲಜಿ ಅಂಡ್ ಟೋಪೋಗ್ರಫಿ. ಅಂದ್ರೆ ಒಂದು ಸರ್ಫೇಸ್ ಚೆನ್ನಾಗಿರುತ್ತೆ, ಸೈಜ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿರುತ್ತೆ, ಶೇಪ್ ಚೆನ್ನಾಗಿರುತ್ತೆ, ಅಂಡ್ ಇಟ್ ಹ್ಯಾಸ್ ಗುಡ್ ಸ್ಟ್ರಕ್ಚರ್ for crystal and defect the structure. ಅಂದ್ರೆ ಕ್ರಿಸ್ಟನಾಲಿಟಿ and defect the structure. good structure ಇರುತ್ತೆ, including the crystals ನ ನೀಟಾಗಿ ನೀವು ಅರೇಂಜ್ ಮಾಡಬಹುದು. good solubility ಅಂದ್ರೆ ಡಿಸಾಲ್ವ್ ಆಗಿ ಅದರ ಜೊತೆ ಮಿಕ್ಸ್ ಅಪ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಅಪ್ಲಿಕೇಶನ್ ಆಫ್ ನ್ಯಾನೋಮೆಟೀರಿಯಲ್ಸ್. ನ್ಯಾನೋಮೆಟೀರಿಯಲ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಸೆಲ್ ಫೋನ್ಸ್, ತುಂಬಾ ಸ್ಮಾಲ್ ಪಾರ್ಟ್ಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಲ್ಲಿ ಯೂಸ್ ಮಾಡೋದೆಲ್ಲ ಕೂಡ ನ್ಯಾನೋಮೆಟೀರಿಯಲ್ಸ್. ಟಿವಿ ಬ್ಯಾಟರೀಸ್, electronic parts, automobile industries, 3D printing, paint, sensor, satellite, spacecraft, medicines, and making the sports goods with the small ball, baseball, tennis ball, rackets. ಸೊ ಇದನ್ನು ಕೂಡ ನ್ಯಾನೋ ಮೆಟೀರಿಯಲ್ ಅಲ್ಲೇನೆ ಅದನ್ನ ನೀವು ಡಿಸೈನ್ ಮಾಡಿರುತ್ತೆ. ಸೊ ಇಲ್ಲಿ ಯಾವ್ದಾದ್ರು ಒಂದು 5 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡ್ರು ಕೂಡ ಸಾಕು. ಸೊ ಕಂಪೇರ್ ದ ಬ್ಯಾಕಲೈಟ್ ಅಂಡ್ ನೈಲಾನ್. ಸೊ ಬ್ಯಾಕ್ಲೈಟ್ ಅಂತಂದ್ರೆ ಏನು, ನೈಲಾನ್ ಅಂದ್ರೆ ಏನು ಅಂತ ಕಂಪ್ಯಾರಿಸನ್ ಕೇಳಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಇಟ್. ಆರ್ ಇನ್ನೊಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಸ್ಟೇಟ್ ದ 2 ಯೂಸಸ್ ಆಫ್ ಬ್ಯಾಕಲೈಟ್ ಅಂಡ್ ನೈಲಾನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬ್ಯಾಕ್ಲೈಟ್ ಅಂತಂದ್ರೆ ಏನು, ಇಟ್ ಈಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಾನ್ ಕಂಡಕ್ಟಿಂಗ್ ಪಾರ್ಟ್ಸ್ ಆಫ್ ರೇಡಿಯೋ. ಅಂದ್ರೆ ರೇಡಿಯೋ ಅಲ್ಲಿ ಕಂಡಕ್ಟ್ ಆಗೋದಿಲ್ಲ, ಅಂದ್ರೆ ಅದಕ್ಕೆ ಯಾವುದೇ ತರ ಒಂದು ಏನ್ ಹೇಳ್ತೀವಿ ಎಲೆಕ್ಟ್ರಿಕಲ್ ಸಪ್ಲೈ ಅದರಲ್ಲಿ ಬರೋದಿಲ್ಲ. ಸಪ್ಲೈ ಇನ್ ದ ಸೆನ್ಸ್ ನಾವು ಟಚ್ ಅಂಡ್ ಫೀಲ್ ಮಾಡಿದಾಗ ಕರೆಂಟ್ ಪಾಸ್ ಆಗಲ್ಲ, ಆ ತರ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಾವು ಬ್ಯಾಕಲೈಟ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ಡಿವೈಸಸ್ ಲೈಕ್ ಸಾಕೆಟ್, ವೈರ್ ಇನ್ಸುಲೇಷನ್. ವೈರ್ ಇನ್ಸುಲೇಷನ್ ಅಂದ್ರೆ ವೈರ್ಸ್ ಮೇಲ್ಗಡೆ ಇರುತ್ತಲ್ಲ ಪ್ಲಾಸ್ಟಿಕ್ ಇನ್ಸುಲೇಟರ್ ತರ, ಅದು ಮತ್ತೆ ಸ್ವಿಚಸ್ ಅಂದ್ರೆ ಅದರಲ್ಲೆಲ್ಲ ಕೂಡ ಕರೆಂಟ್ ಪಾಸ್ ಆಗಲ್ಲ. ನೆಕ್ಸ್ಟ್ ಆಟೋಮೊಬೈಲ್ ಡಿಸ್ಟ್ರಿಬ್ಯೂಷನ್ ಕ್ಯಾಪ್ಸ್. ಸೊ ಆ ಒಂದು ಆಟೋಮೊಬೈಲ್ ಅಲ್ಲಿ ತುಂಬಾ ಜಾಗಗಳಲ್ಲಿ ಕ್ಯಾಪ್ಸ್ ಎಲ್ಲ ಇರತ್ತೆ, ಅಲ್ಲೆಲ್ಲ ಕರೆಂಟ್ ಸಪ್ಲೈ ಆಗೋದಿಲ್ಲ, ಅಂಡ್ ಇಟ್ ಪ್ರಿವೆಂಟ್ಸ್ ದ ಸ್ಪಿಲ್ಲಿಂಗ್ ಔಟ್ ಆಫ್ ಸಮಥಿಂಗ್. ನೆಕ್ಸ್ಟ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ಲಾಕ್ಸ್, ಬಟನ್ಸ್, ವಾಷಿಂಗ್ ಮೆಷಿನ್, ಟಾಯ್ಸ್, ಕಿಚನ್ ವೇರ್, ಹ್ಯಾಂಡಲ್ಸ್, ಕೂನ್ಸ್. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನೀವು ಕಿಚನ್ ಅಲ್ಲಿ ಕುಕ್ಕರ್ ಇರುತ್ತೆ, ಕುಕ್ಕರ್ಗೆ ಬ್ಲಾಕ್ ಕಲರ್ ಹ್ಯಾಂಡಲ್ ಇರುತ್ತಲ್ವಾ, ಕಡಾಯಿಗೆ ಕುಕ್ಕರ್ಗೆ ಹ್ಯಾಂಡಲ್ಸ್ ಇರುತ್ತಲ್ವಾ, ಅವೆಲ್ಲ ಕೂಡ ಬ್ಯಾಕಲೈಟ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ನೆಕ್ಸ್ಟ್ ಈಸ್ ನೈಲಾನ್. ನೈಲಾನ್ ಅಂದ್ರೆ ನಿಮಗೆ ಗೊತ್ತಿದೆ, ದಟ್ ಈಸ್ ನಥಿಂಗ್ ಬಟ್ ಆಸ್ ಬಟ್ಟೆ, ಐ ಮೀನ್ ಕ್ಲಾತಿಂಗ್. ನೈಲಾನ್ ಅಲ್ಲಿ ಏನೇನ್ ಮಾಡಿರ್ತೀವಿ, ಶರ್ಟ್, ಗಾರ್ಮೆಂಟ್ಸ್, ರೈನ್ ಕೋಟ್ಸ್, ಸ್ವಿಮ್ ವೇರ್, ಸೈಕಲ್ ವೇರ್,
ಇಂಡಸ್ಟ್ರಿನಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ನೈಲಾನ್ ಅಂದ್ರೆ ಕನ್ವೇಯರ್, ಸೀಟ್ ಬೆಲ್ಟ್, ಪ್ಯಾರಾಚೂಟ್, ಏರ್ ಬ್ಯಾಗ್ಸ್, ಫಿಶ್ ನೆಟ್ಸ್, ರೋಪ್ಸ್, ಟರ್ಪೈನ್ಸ್ ಅಂತಂದ್ರೆ ಇಟ್ ಇಸ್ ಟಾರ್ಪಲ್, ಥ್ರೆಡ್, ಟೆಂಟ್ ಈ ತರ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಕ್ಯಾನ್ ಆಲ್ಸೋ ಯೂಸ್ ಫಾರ್ ಮೇಕಿಂಗ್ ದ ಫಿಶ್ ನೆಟ್ used in the plastic manufacturing companies for the machine parts. ಅಂದ್ರೆ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನೈಲಾನ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಟ್ರಾ ಸ್ಟ್ರೆಂತ್ ಅನ್ನು ಬರೋದಕ್ಕೋಸ್ಕರ. ಲೈಕ್ ನಾನು ಹೇಳಿದೆ ನಿಮ್ಗೆ ಪ್ರೀವಿಯಸ್ ಪಾಯಿಂಟ್ ಅಲ್ಲಿ, ಪ್ಲಾಸ್ಟಿಕ್ ಜೊತೆಗೆ ಅಂದ್ರೆ ಕಾಂಪೋಸಿಟ್ ಪ್ಲಾಸ್ಟಿಕ್ ಜೊತೆಗೆ ಕೆಲವೊಂದು ನೈಲಾನ್, ಸಿಂಥೆಟಿಕ್ ನ ಮಿಕ್ಸ್ ಮಾಡಿ ಏನ್ ಮಾಡಿರ್ತಾರೆ, ನೀವು ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಮೆಟೀರಿಯಲ್ ಮಾಡೋದಕ್ಕೋಸ್ಕರ ನೈಲಾನ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ದ ಕಾಂಪೋಸಿಟ್ ಮೆಟೀರಿಯಲ್ಸ್. ಸೊ ಇದರಲ್ಲಿ ಕೂಡ ಅಷ್ಟೇ 4 ಪಾಯಿಂಟ್ಸ್ ಇದೆ. How much ever possible you can remember it and you can write in the exam. So